ನಮಸ್ಕಾರ ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವಾಗ ನೋಡೋಣ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕುರ್ಚಿ ಕದನ ಏನಾಗುತ್ತಿದೆ ಎಂಬುದನ್ನು. ಸದ್ದು ಎತ್ತ ಕುರ್ಚಿ ಹೊಸ ರಾಜ್ಯಕ್ಕೆ ಸುಳಿಯುವುದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾತುಗಳಲ್ಲಿ ನಾಯಕತ್ವ ಬದಲಾವಣೆ ಸಾಧ್ಯತೆ ಬಗ್ಗೆ ಸೂಚನೆ ಕಂಡುಬಂದಿದೆ ಎಂಬುದನ್ನು ವಿಶ್ಲೇಷಣೆ ರಾಜಕೀಯ ವಲಯದಲ್ಲಿ ಜೋರಾದ ಸದ್ದು ಮಾಡುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಪಕ್ಷದ ಮತ್ತು ಹೊರಗೂ ಮತ್ತು ಒಳಗೆ ಜಾತಿ ರಾಜಕೀಯ ಚರ್ಚೆ ಹಾಗೂ ಮತ್ತು ಹೈಕಮಾಂಡ್ ಮಟ್ಟದ ಚಟುವಟಿಕೆಗಳಲ್ಲಿ ಆಲ್ ಸೇರಿ ರಾಜ್ಯ ರಾಜಕೀಯದಲ್ಲಿ ಅಸಾಮಾನ್ಯ ಚಲನವಲನವನ್ನು ಉಂಟು ಮಾಡಿದೆ. ತಮ್ಮ ವಿರುದ್ಧ ಹಿತಾಸಕ್ತಿಗಳು ಜಾತಿ ವಿಚಾರವನ್ನೇ ಎತ್ತುತ್ತಿದ್ದಾರೆಂದು ಮುಖ್ಯಮಂತ್ರಿ ಅವರ ಹೇಳಿಕೆ ರಾಜಕೀಯ ವಲಯದಲ್ಲಿ ಭಾರೀ ಪ್ರತಿಕ್ರಿಯೆ ನೀಡುತ್ತಿದೆ. ಪಕ್ಷದ ಒಳಗೆ ಮತ್ತು ಹೊರಗೆ ಈ ರೀತಿಯ ಹೇಳಿಕೆ ಅಗತ್ಯವಿತ್ತೇ ಎಂಬ ಪ್ರಶ್ನೆ ಎತ್ತಿದ್ದಾರೆ. ಈ ನಡುವೆ ಉಪಮುಖ್ಯಮಂತ್ರಿ ಡಿ. ಕೆ. ಶಿವಕುಮಾರ್ ಅವರ ಹೆಸರು ಮುಖ್ಯಮಂತ್ರಿ ಸ್ಥಾನಕ್ಕೆ ಸಂಬಂಧಿಸಿದಂತೆ ಮುಂಚೂಣಿಯಲ್ಲಿ ಬಂದಿದೆ. ರಾಜ್ಯ ರಾಜಕೀಯದಲ್ಲಿ ಕೆಲ ದಿನಗಳಿಂದಲೇ ನಾಯಕತ್ವ ಬದಲಾವಣೆಯ ಬಗ್ಗೆ ಊಹಾಪೋಹಗಳು ಹರಿದಾಡುತ್ತಿದ್ದು, ಈಗ ಮುಖ್ಯಮಂತ್ರಿಯವರ ಮಾತುಗಳೇ ಆ ಚರ್ಚೆಗೆ ಹೊಸ ತಿರುವು ನೀಡಿದೆ ಎಂಬ ಮಾತುಗಳು ಕೇಳಿಬಂದಿದೆ. ರಾಜಕೀಯ ವಿಶ್ಲೇಷಕರು ಹೇಳುವಂತೆ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿರುವ ಸಭೆಗಳು, ದೆಹಲಿಗೆ ಹೋಗಿ ನಾಯಕತ್ವ ತೆರಳುತ್ತಿರುವ ಮಾಹಿತಿಗಳು ಮತ್ತು ಕೆಲವು ಪ್ರಮುಖ ನಾಯಕರ ಹೇಳಿಕೆಗಳು ಎಲ್ಲ ಸೇರಿ ಮುಂದಿನ ಕೆಲ ದಿನಗಳಲ್ಲಿ ಮಹತ್ವದ ನಿರ್ಧಾರ ಪ್ರಕಟವಾಗಬಹುದು ಎಂಬ ಕುತೂಹಲ ಮೂಡಿಸಿದೆ. ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ರಾಷ್ಟ್ರೀಯ ನಾಯಕತ್ವ ರಾಜ್ಯ ರಾಜಕೀಯದಲ್ಲಿ ರಾಜ್ಯದಲ್ಲಿ ಗಮನ ಸೆಳೆಯುತ್ತಿದೆ. ಇದರ ಮಧ್ಯೆ ಮುಖ್ಯಮಂತ್ರಿಯವರು ಹೇಳಿದ ಇನ್ನೊಂದು ಮುಖ್ಯ ಹೇಳಿಕೆಯೆಂದರೆ ಗಮನ ಸೆಳೆದಿದೆ. ಕಾಂಗ್ರೆಸ್ ಪಕ್ಷವು ಸದಾ ಸಾಮಾಜಿಕ ನ್ಯಾಯ ಮತ್ತು ಬದ್ಧತೆ, ವಿವಿಧ ಸಮುದಾಯದ ನಾಯಕರಿಗೆ ಮುಖ್ಯಮಂತ್ರಿ ಆಗುವ ಅವಕಾಶ ನೀಡಿದ ಇತಿಹಾಸವಿದೆ ಎಂದು ಅವರು ಹೇಳಿದರು. ಮುಂದಿನ ದಿನದಲ್ಲಿ ಒಕ್ಕಲಿಗ ಸಮುದಾಯದವರಾಗಲಿ ಅಥವಾ ದಲಿತ ಸಮುದಾಯದವರಾಗಲಿ ಯಾರಾದರೂ ಮುಖ್ಯಮಂತ್ರಿ ಆಗಬಹುದು ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಹೇಳಿಕೆಗೆ ರಾಜಕೀಯ ವಲಯದಲ್ಲಿ ಸೂಚನೆ ಎಂದು ವ್ಯಾಖ್ಯಾನ ಮಾಡಲಾಗಿದೆ. ಕಾಂಗ್ರೆಸ್ ಪಕ್ಷವು ಒಕ್ಕಲಿಗ ನಾಯಕರ ದೊಡ್ಡ ಪಟ್ಟಿ ಇದೆ ಮತ್ತು ಆ ಸಮುದಾಯದ ಅವಕಾಶ ನೀಡುವ ಸಾಮರ್ಥ್ಯ ಪಕ್ಷಕ್ಕಿದೆ ಎಂದು ಹೇಳಿದ ಅನೇಕ ಹಿರಿಯರ ಹೆಸರನ್ನು ಉಲ್ಲೇಖಿಸಲಾಯಿತು. ಇದರಿಂದಾಗಿ ಪಕ್ಷದ ಒಳಗಿನ ಶಕ್ತಿ ಸಾಮರ್ಥ್ಯ ಮತ್ತು ಭವಿಷ್ಯದ ನಾಯಕತ್ವದ ಬಗ್ಗೆ ಹೊಸ ಲೆಕ್ಕಾಚಾರವೊಂದು ಆರಂಭವಾಗಿದೆ. ಇದೇ ಸಮಯದಲ್ಲಿ ವಿರೋಧ ಪಕ್ಷಗಳು ಕೂಡ ಈ ಬೆಳವಣಿಗೆಯನ್ನು ರಾಜಕೀಯವಾಗಿ ಬಳಸಿಕೊಳ್ಳಲು ಮುಂದಾಗಿವೆ. ಜನತಾದಳ ನಾಯಕರು ಕಾಂಗ್ರೆಸ್ಸಿನೊಳಗಿನ ಗೊಂದಲವನ್ನು ಟೀಕಿಸುತ್ತಿದ್ದು, ಕುಟುಂಬ ರಾಜಕೀಯ ಆರೋಪಗಳನ್ನು ಮುಂದಿಟ್ಟಿದ್ದಾರೆ. ಮಾಜಿ ಪ್ರಧಾನಿ ಎಚ್. ಡಿ. ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್. ಡಿ. ಕುಮಾರಸ್ವಾಮಿ ಅವರನ್ನು ಉಲ್ಲೇಖಿಸಿ ವಿವಿಧ ಸಮುದಾಯಗಳಿಗೆ ಅವಕಾಶ ನೀಡಿದ ಇತಿಹಾಸದ ಬಗ್ಗೆ ವಾದ ಪ್ರತಿವಾದ ನಡೆಯುತ್ತಿದೆ. ಇನ್ನೊಂದು ಕಡೆ ರಾಷ್ಟ್ರೀಯ ಮಾಧ್ಯಮ ಸಂದರ್ಶನದಲ್ಲಿ ಮಾತನಾಡಿದ ಡಿ. ಕೆ. ಶಿವಕುಮಾರ್ ಅವರು, ನಾಯಕತ್ವದ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ನಿರ್ಧಾರ ಆಗಿದೆ, ಸೂಕ್ತ ಸಮಯದಲ್ಲಿ ಪ್ರಕಟಿಸಲಾಗುತ್ತದೆ ಎಂಬ ಅರ್ಥದಲ್ಲಿ ಹೇಳಿಕೆ ನೀಡುತ್ತಿದ್ದು ರಾಜಕೀಯ ಕುತೂಹಲ ಹೆಚ್ಚಿಸಿದೆ. ಈ ಹೇಳಿಕೆ ಹೊರಬಂದ ಬಳಿಕ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆ ಅನಿವಾರ್ಯ ಎಂಬ ಪ್ರಶ್ನೆಯೇ ಮತ್ತೆ ತೀವ್ರವಾಗಿ ಬಂದಿದೆ. ಒಟ್ಟಾರೆ ರಾಜ್ಯ ರಾಜಕೀಯದಲ್ಲಿ ಮುಂದಿನ ಕೆಲವು ದಿನಗಳಲ್ಲಿ ನಿರ್ಣಾಯಕವಾಗಿ ಕಾಣಿಸುತ್ತಿದೆ. ಹೈಕಮಾಂಡ್ ಸಂದೇಶ, ದೆಹಲಿ ಚಟುವಟಿಕೆಗಳು ಮತ್ತು ಪ್ರಮುಖ ನಾಯಕರ ಹೇಳಿಕೆಗಳು ಮತ್ತು ಎಲ್ಲ ಸೇರಿ ಕರ್ನಾಟಕದಲ್ಲಿ ದೊಡ್ಡ ರಾಜಕೀಯ ಕ್ಲೈಮ್ಯಾಕ್ಸ್ ವೇದಿಕೆ ಸಿದ್ಧವಾಗುತ್ತಿದೆ ಎಂಬುದು ಕಾಣಿಸುತ್ತಿದೆ. ಈಗ ಎಲ್ಲ ಕಣ್ಣು ಒಂದು ಕಡೆ. ಪಕ್ಷದ ಅಂತಿಮ ನಿರ್ಧಾರ ಯಾವಾಗ ಪ್ರಕಟವಾಗಲಿದೆ ಮತ್ತು ಅದು ರಾಜಕೀಯ ಬದಲಾಯಿಸಲಿದೆ ಮತ್ತು ರಾಜಕೀಯ ವಾತಾವರಣ ಗಟ್ಟಿಯಾಗುತ್ತಿರುವ ಈ ಸಂದರ್ಭದಲ್ಲಿ ಒಳಾಂಗಣ ಚರ್ಚೆಗಳು ಇನ್ನಷ್ಟು ವೇಗಪಡಿಸಿದಂತಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಇತ್ತೀಚಿನ ಹೇಳಿಕೆಗಳು ಕೇವಲ ಸಾಮಾನ್ಯ ರಾಜಕೀಯ ಪ್ರತಿಕ್ರಿಯೆಗಳಲ್ಲ, ಬದಲಾಗಿ ಮುಂದಿನ ರಾಜಕೀಯ ನಡೆ ಬಗ್ಗೆ ತೂಕದ ಸಂದೇಶವಾಗಿದೆ. ಅಭಿಪ್ರಾಯ ಪಕ್ಷದ ಒಳಗೆ ಮತ್ತು ಹೊರಗೆ ಕೆಲವರು ಹೇಳುವಂತೆ ನಾಯಕತ್ವ ಬದಲಾವಣೆ ಪ್ರಶ್ನೆಯು ಈಗ ಸಂಪೂರ್ಣವಾಗಿ ಹೈಕಮಾಂಡ್ ಮಟ್ಟದಲ್ಲಿದೆ. ರಾಜ್ಯದ ಬೆಳವಣಿಗೆಗಳು, ಆಡಳಿತ ಚಿತ್ರ ಮತ್ತು ಮುಂದಿನ ಚುನಾವಣೆಗಳಲ್ಲಿ ಪ್ರಚಾರ ಇವೆಲ್ಲ ಸೇರಿ ನಿರ್ಧಾರ ತೆಗೆದುಕೊಳ್ಳುವ ಹಂತಕ್ಕೆ ವಿಶೇಷ ಹೊಂದಿದೆ ಎನ್ನಲಾಗುತ್ತಿದೆ. ಇದೇ ಕಾರಣಕ್ಕೆ ದೆಹಲಿ ಮಟ್ಟದಲ್ಲಿ ನಡೆದ ಸಭೆಗಳು ಮತ್ತು ಪ್ರಮುಖ ನಾಯಕರ ಭೇಟಿ ರಾಜಕೀಯವಾಗಿ ಮಹತ್ವ ಪಡೆದಿದೆ.
ಇದೇ ವೇಳೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಚಟುವಟಿಕೆಗಳು ಗಮನ ಸೆಳೆಯುತ್ತಿದೆ. ಪಕ್ಷ ಸಂಘಟನೆ ಬಲಪಡಿಸುವ ಕೆಲಸದಲ್ಲಿ ಅವರು ನಿರಂತರವಾಗಿ ತೊಡಗಿಸಿಕೊಳ್ಳುತ್ತಿದ್ದು, ಶಾಸಕರ ಜೊತೆಗಿನ ಸಂಪರ್ಕ ಮತ್ತು ಪ್ರಭಾವವೂ ಗಟ್ಟಿಯಾಗುತ್ತಿದೆ ಎನ್ನಲಾಗುತ್ತಿದೆ. ಕೆಲವರು ಹೇಳುವಂತೆ ಆಡಳಿತ ಮತ್ತು ಸಂಘಟನೆ ಈ ಎರಡೂ ಪಕ್ಷಗಳನ್ನು ಸಮತೋಲನಗೊಳಿಸುವ ನಾಯಕತ್ವದ ಅಗತ್ಯತೆಯ ಬಗ್ಗೆ ಪಕ್ಷದ ಒಳಗೆ ಚರ್ಚೆ ನಡೆದಿದೆ. ರಾಜಕೀಯ ವಲಯದಲ್ಲಿ ಮತ್ತೊಂದು ಕುತೂಹಲ ವಿಷಯವೆಂದರೆ, ನಾಯಕತ್ವ ಬದಲಾವಣೆ ಆಗಲಿ ಅಥವಾ ಆಗದಿರಲಿ, ಪಕ್ಷದೊಳಗೆ ಶಕ್ತಿ ಸಾಮರ್ಥ್ಯದ ದೊಡ್ಡ ಬದಲಾವಣೆ ಆಗಲು ಸಾಧ್ಯತೆ ಇದೆ. ಸಚಿವ ಸಂಪುಟ ಪುನರ್ರಚನೆ, ಸಂಘಟನಾ ಜವಾಬ್ದಾರಿ ಬದಲಾವಣೆ ಮತ್ತು ಮುಂದಿನ ಚುನಾವಣೆಗೆ ಹೊಸ ಮುಖಗಳನ್ನು ಇಟ್ಟುಕೊಳ್ಳುವ ತಂತ್ರ ಎಲ್ಲದರ ಬಗ್ಗೆ ಮಾತುಕತೆ ನಡೆಯುತ್ತಿದೆ ಎಂದು ಮೂಲಗಳು ಹೇಳುತ್ತಿವೆ. ಇದರ ಮಧ್ಯೆ ಕಾಂಗ್ರೆಸ್ ಪಕ್ಷವು ಇತಿಹಾಸದಲ್ಲೇ ವಿವಿಧ ಸಮುದಾಯಕ್ಕೆ ಅವಕಾಶ ನೀಡಿದೆ ಎಂದು ಈ ವಿಚಾರ ಮತ್ತೆ ಪ್ರಸ್ತಾಪಕ್ಕೆ ಬಂದಿದೆ. ಸಾಮಾಜಿಕ ನ್ಯಾಯ ಮತ್ತು ಸಮಾನ ಅವಕಾಶ ಎಂಬ ನಿಲುವು ಇಟ್ಟುಕೊಂಡು ಭವಿಷ್ಯದಲ್ಲೂ ವಿವಿಧ ಸಮುದಾಯದ ನಾಯಕರಿಗೆ ಅವಕಾಶ ಸಿಗಬಹುದು ಎಂಬ ಸಂದೇಶವನ್ನು ನಾಯಕತ್ವ ಮಾತುಗಳಲ್ಲಿ ನೋಡಬಹುದು ಎಂದು ವಿಶ್ಲೇಷಕರು ಅಭಿಪ್ರಾಯಪಡುತ್ತಿದ್ದಾರೆ. ವಿರೋಧ ಪಕ್ಷಗಳು ಈ ಬೆಳವಣಿಗೆಯನ್ನು ತೀವ್ರವಾಗಿ ಗಮನಿಸುತ್ತಿವೆ. ವಿಶೇಷವಾಗಿ ಎಚ್. ಡಿ. ಕುಮಾರಸ್ವಾಮಿ ಸೇರಿದಂತೆ ಕೆಲ ನಾಯಕರು ಕಾಂಗ್ರೆಸ್ ಒಳಗಿನ ಚರ್ಚೆಗಳನ್ನು ರಾಜಕೀಯವಾಗಿ ಪ್ರಶ್ನಿಸುತ್ತಿರುವುದು, ಆಡಳಿತ ಸ್ಥಿರತೆ ಬಗ್ಗೆ ಸಾರ್ವಜನಿಕವಾಗಿ ಮಾತನಾಡುತ್ತಿದ್ದಾರೆ. ಈ ಹೇಳಿಕೆಗಳು ರಾಜಕೀಯ ಚರ್ಚೆಯಾಗಲು ಮತ್ತಷ್ಟು ಕಾವೇರಿಸುತ್ತಿದೆ. ಇದೇ ಸಮಯದಲ್ಲಿ ರಾಷ್ಟ್ರೀಯ ಮಟ್ಟದ ಸಂದರ್ಶನದಲ್ಲಿ ಡಿ. ಕೆ. ಶಿವಕುಮಾರ್ ಅವರ ಪ್ರತಿಕ್ರಿಯೆ ಮತ್ತೆ ಚರ್ಚೆಗೆ ಕಾರಣವಾಗಿದೆ. ನಾಯಕತ್ವದ ಬಗ್ಗೆ ಕೇಳಿದಾಗ ಸೂಕ್ತ ಸಮಯದಲ್ಲೇ ಪ್ರಕಟಣೆ ಆಗಲಿದೆ ಎಂದು ಅರ್ಥದ ಮಾತುಗಳನ್ನು ಹೇಳಿದ ಬಳಿಕ ರಾಜಕೀಯ ವಲಯದಲ್ಲಿ ನಿರ್ಧಾರ ಈಗಾಗಲೇ ತೆಗೆದುಕೊಳ್ಳಲಾಗಿದೆ ಎಂಬ ಪ್ರಶ್ನೆಯೂ ಹೆಚ್ಚು ಕೇಳಿಬರುತ್ತಿದೆ. ಪಕ್ಷದ ಕೆಲವು ಮೂಲಗಳ ಪ್ರಕಾರ ಯಾವುದೇ ದೊಡ್ಡ ನಿರ್ಧಾರ ಪ್ರಕಟಿಸುವ ಮುನ್ನ ಶಾಸಕರ ಅಭಿಪ್ರಾಯ, ಆಡಳಿತದ ವರದಿ ಮತ್ತು ಸಾರ್ವಜನಿಕ ಅಭಿಪ್ರಾಯ ಎಲ್ಲವನ್ನೂ ಪರಿಗಣಿಸಲಾಗುತ್ತಿದೆ. ಈ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಅಧಿಕೃತ ಘೋಷಣೆ ಬರುವುದಿರುವುದು. ಆದರೆ ನಡೆಯುವ ನೋಡಿದರೆ ನಿರ್ಣಾಯಕ ಹಂತಕ್ಕೆ ಬಹಳ ದೂರ ಇಲ್ಲ ಎಂದು ಗೊತ್ತಾಗುತ್ತಿದೆ. ಕರ್ನಾಟಕದಲ್ಲಿ ಒಟ್ಟಾರೆ ಕಾಣುತ್ತಿರುವುದು ಒಂದು ಶಾಂತಿ ಮೇಲ್ಮೈ ಮತ್ತು ಒಳಗೆ ಸಾಗುತ್ತಿರುವ ತೀವ್ರ ಚಲನವಲನ. ನಾಯಕತ್ವ ಬದಲಾವಣೆಯಾಗುತ್ತದೆ ಅಥವಾ ಇದೇ ನಾಯಕತ್ವದೊಂದಿಗೆ ಹೊಸ ತಂತ್ರ ರೂಪುಗೊಳ್ಳುತ್ತದೆ ಎಂಬ ಪ್ರಶ್ನೆಗೆ ಉತ್ತರ ಸಿಗುವುದು ಯಾವಾಗ ಎಂಬುದೆಂದರೆ, ರಾಜ್ಯಕ್ಕೆ ದಿಕ್ಕು ಬದಲಾವಣೆ ಮುಂದಿನ ಕೆಲವು ದಿನಗಳ ನಂತರ ಊಹಾಪೋಹಗಳಿಗೆ ತೆರೆ ಬೀಳುವ ದಿನಗಳು ಆಗಬಹುದು. ಹೀಗಾಗಿ ರಾಜಕೀಯ ವಲಯದಲ್ಲಿ ಅಷ್ಟೇ ಅಲ್ಲ, ಸಾರ್ವಜನಿಕ ಮನವೂ ಈಗ ಒಂದೇ ಪ್ರಶ್ನೆ ಮೇಲೆ ನಿಂತಿದೆ: ಕಾಂಗ್ರೆಸ್ ಅಂತಿಮ ನಿರ್ಧಾರ ಏನು? ರಾಜಕೀಯ ಬೆಳವಣಿಗೆಗಳು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪುತ್ತಿರುವಂತೆ ಕಾಣುತ್ತಿರುವ ಈ ಸಂದರ್ಭದಲ್ಲಿ ಮುಂದಿನ ಹೆಜ್ಜೆ ಯಾವಾಗ ಮತ್ತು ಹೇಗೆ ಎನ್ನುವುದು ಬಾಕಿಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಇತ್ತೀಚಿನ ನಡೆ ಮತ್ತು ಹೇಳಿಕೆಗಳನ್ನು ಗಮನಿಸಿದರೆ ಅವರು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಅಳೆಯುತ್ತಿರುವುದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಸಾರ್ವಜನಿಕವಾಗಿಯೂ ಶಾಂತ ಧೋರಣೆ ತೋರಿಸುತ್ತಿದ್ದರೂ ಪಕ್ಷದ ಒಳಗೆ ಚರ್ಚೆಗಳು ತೀವ್ರವಾಗಿದೆ ಎನ್ನುವ ಮಾತುಗಳು ಹರಿದಾಡುತ್ತಿವೆ. ಪಕ್ಷಗಳ ಹಲವು ಹೇಳುವಂತೆ ನಾಯಕತ್ವದ ಬಗ್ಗೆ ಅಂತಿಮ ನಿರ್ಧಾರ ತುರ್ತಾಗಿ ಪ್ರಕಟಿಸುವ ಬದಲು ಸರಿಯಾದ ರಾಜಕೀಯ ಸಮಯವನ್ನು ಕಾಯಲಾಗುತ್ತಿದೆ. ರಾಜ್ಯದ ಆಡಳಿತದ ನಿರಂತರತೆ ಮತ್ತು ಅಭಿವೃದ್ಧಿ ಯೋಜನೆಗತಿ ಮತ್ತು ಮುಂದಿನ ಚುನಾವಣೆಗಳ ಲೆಕ್ಕ ಎಲ್ಲ ಸೇರಿ ನಿರ್ಧಾರ ಘೋಷಣೆ ಸಮಯವನ್ನು ನಿರ್ಧರಿಸಬಹುದು. ಇದರಿಂದಾಗಿ ಹೊರಗೆ ಅಧಿಕೃತ ಇಲ್ಲದಿದ್ದರೂ ಒಳಗೆ ಚರ್ಚೆಗಳು ಅಂತಿಮ ಹಂತ ತಲುಪುವ ಅನುಮಾನ ಬಲವಾಗಿ ಬರುತ್ತಿದೆ. ಇದೇ ವೇಳೆ ಉಪಮುಖ್ಯಮಂತ್ರಿ ಸುತ್ತಲೂ ರಾಜಕೀಯ ಚಟುವಟಿಕೆಗಳು ಹೆಚ್ಚಾಗುತ್ತಿರುವುದು ಗಮನ ಸೆಳೆಯುತ್ತಿದೆ. ಶಾಸಕರ ಜೊತೆ ನಿರಂತರ ಸಂಪರ್ಕ, ಸಂಘಟನಾ ಸಭೆಗಳು ಮತ್ತು ಕಾರ್ಯಕರ್ತರೊಂದಿಗಿನ ಮಾತುಕತೆಗಳು ಎಲ್ಲ ಸೇರಿ ಅವರು ಭವಿಷ್ಯದ ಹೊಣೆಗಾರಿಕೆಗೆ ಸಜ್ಜಾಗುತ್ತಿದ್ದಾರೆ ಎಂದು ಸಂದೇಶವನ್ನು ಕೊಡುತ್ತಿದೆ ಎಂದು ವಿಶ್ಲೇಷಕರು ಹೇಳುತ್ತಿದ್ದಾರೆ. ಆದರೆ ಅಧಿಕೃತವಾಗಿ ಯಾವುದೇ ಪಕ್ಷದ ನಿರ್ಧಾರವೇ ಅಂತಿಮ ನಿರ್ಧಾರ ಎಂದು ಹೇಳುತ್ತಾ ಶಿಸ್ತಿನ ಸಂದೇಶ ನೀಡುತ್ತಿದ್ದಾರೆ. ಪಕ್ಷದ ಹಿರಿಯ ನಾಯಕತ್ವವು ಎಚ್ಚರಿಕೆಯಿಂದ ನಡೆದುಕೊಳ್ಳುತ್ತಿದೆ. ಯಾವುದೇ ಬದಲಾವಣೆ ಆಗಲಿ ಅದು ಪಕ್ಷದ ಏಕತೆ ಎಂಬುದು ಪ್ರಮುಖ ಗುರಿಯಾಗಿದೆ. ಇದೇ ಕಾರಣಕ್ಕೆ
ಒಂದು ಕಡೆ ನಾಯಕತ್ವ ಬಗ್ಗೆ ಚರ್ಚೆ ನಡೆಯುತ್ತಿದ್ದರೆ ಮತ್ತೊಂದು ಕಡೆ ಎಲ್ಲ ನಾಯಕರು ಒಗ್ಗೂಡಿಸುವ ಪ್ರಯತ್ನಗಳು ಕೂಡ ನಡೆಯುತ್ತಿದೆ ಎನ್ನಲಾಗುತ್ತಿದೆ. ಎಲ್ಲ ನಾಯಕರನ್ನು ಒಗ್ಗೂಡಿಸುವ ಪ್ರಯತ್ನ ನಡೆಯುತ್ತಿದೆ ಎನ್ನಲಾಗುತ್ತಿದೆ. ವಿರೋಧ ಪಕ್ಷಗಳು ಮೇಲ್ಮೈ ಸ್ಥಿತಿಯನ್ನು ರಾಜಕೀಯವಾಗಿ ಬಳಸಿಕೊಳ್ಳಲು ಪ್ರಯತ್ನಿಸುತ್ತಿವೆ. ಮಾಜಿ ಮುಖ್ಯಮಂತ್ರಿ ಎಚ್. ಡಿ. ಕುಮಾರಸ್ವಾಮಿ ಸೇರಿದಂತೆ ಹಲವು ನಾಯಕರು ಆಡಳಿತದ ಸ್ಥಿರತೆ ಮತ್ತು ಒಳಾಂಗಣ ಗೊಂದಲಗಳ ಬಗ್ಗೆ ಪ್ರಶ್ನೆ ಎತ್ತುತ್ತಿದ್ದು, ಜನರ ಮುಂದೆ ಕಾಂಗ್ರೆಸ್ ನಾಯಕರ ಸ್ಪಷ್ಟತೆಯನ್ನು ಕೇಳುತ್ತಿದ್ದಾರೆ. ಈ ಟೀಕೆಗಳು ನಮಸ್ಕಾರ ಸ್ನೇಹಿತರೆ, ದಯವಿಟ್ಟು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಲೈಕ್ ನಮಗೆ ಶಕ್ತಿ ಸಿಗುತ್ತೆ, ಸಬ್ಸ್ಕ್ರೈಬ್ ಆದರೆ ಸ್ಫೂರ್ತಿಯಾಗುತ್ತೆ ಸ್ನೇಹಿತರೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.